ವಾಟರ್? ಕ್ಲೌಡ್, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಲಕ್ಕಿ ಅನ್ಸುತ್ತೆ. ಲಕ್ಕಿನಾ? ನಾನ್ ಬರ್ದೆ ಹೋಗಿದ್ರೆ ನಿನ್ ಕಥೆ ಅಷ್ಟೇ. ವಾಟರ್? ನಮ್ಮ ಭವಿಷ್ಯದಲ್ಲಿ ಒಂದೇ ಒಂದು ಉಸಿರು ಜೀವನ್ಮರಣದ ಪ್ರಶ್ನೆ ಆಗ್ಬೋದು. ನಾವು ಸೊಲ್ಯೂಷನ್ ಹುಡುಕಿದಷ್ಟು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಬೇಗ ಸೊಲ್ಯೂಷನ್ ಹುಡುಕದೆ ಹೋದರೆ ಎಲ್ಲ ಜೀವಿಗಳ ಅಂತ್ಯ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಬಯೋಸ್ಕ್ಯಾನನ್ನು ಎಂಬೆಡ್ ಮಾಡಿದ್ದಾರೆ. ಅವರನ್ನು ಹುಟ್ಟಾಕಿರದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆ ಗಾಳಿ ಸಿಗಬೇಕು ಅಂತ. ಆದರೆ ಅದು ದುಬಾರಿ. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಈಗ ಬಯೋಸ್ಕ್ಯಾನರ್ಸ್ ಫೇಲ್ ಆಗ್ತಾ ಇದೆ. ಆದರೆ ಹೊಸ ಕೋಡ್ನ ಡೆವಲಪ್ ಮಾಡಿದ್ದಾರೆ. ನಾವು 5 ಎಲಿಮೆಂಟ್ಸ್ ಹ್ಯುಮ್ಯಾನಿಟಿನ ಕಾಪಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಬಹಳ ವರ್ಷಗಳ ಹಿಂದೆ ಎಷ್ಟೋ ವಾರಿಯರ್ಸ್ ಬಂದರು ಬದಲಾವಣೆಗಾಗಿ, ಮತ್ತೆ ನಮ್ಮ ಜೊತೆ ಸೇರಿಕೊಂಡ್ರು. ಈಗ ಪ್ರಪಂಚವನ್ನು ಕಾಪಾಡೋದಕ್ಕೆ ಕೋಡ್ನ ನಾವು ತರಬೇಕು. ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟರೂ ಸರಿ, ನಮ್ಮ ಪ್ರಾಣ ಹೋದರೂ ಸರಿ. ಛೇ, ನಾನು ಕ್ಲೌಡ್. ಏನೋ ಆಗಿದೆ. ಮೀಟ್ ಮಾಡಬೇಕಲ್ಲ. ಯಾವಾಗ? ಎಲ್ಲಿ? ಓಕೆ. ಟಿವಿ ಆನ್. ಲಕ್ಷಾಂತರ ಜನ ಸತ್ತಿದ್ದಾರೆ. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ, ಲಕ್ಷಾಂತರ ಜನ ಸತ್ತಿದ್ದಾರೆ. ಈಗ ಗ್ಲೋಬ್ ಸುತ್ತ ಅರ್ತ್ ಲೇಯರ್ ಮತ್ತೆ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೈಂಟಿಸ್ಟ್ ಇನ್ ಕೆಲವು ವರ್ಷಗಳಲ್ಲಿ ಹಾನಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಚ್ಛವಾದ ಗಾಳಿಯನ್ನ ತರೋದಕ್ಕೆ ಒಂದೊಳ್ಳೆ ಫಾರ್ಮುಲಾನ ಕಂಡು ಹಿಡಿಬೇಕು ಅನ್ನೋದನ್ನ ಸಹ ಅವರು ಹೇಳಿದ್ದಾರೆ. ಈಗಾಗಲೇ ಒಂದಷ್ಟು ದೇಶದಲ್ಲಿ ಇದರ ಪರಿಣಾಮ ಅತಿಯಾಗಿದ್ದು ಎಷ್ಟೋ ಹಳ್ಳಿಗಳಲ್ಲಿ ಜನ ಸಾಯ್ತಿದ್ದಾರೆ. ಈಗಾಗಲೇ ಇದಕ್ಕೆ ಏನ್ ಸೊಲ್ಯೂಷನ್ ತರಬಹುದು ಅನ್ನೋದ್ರ ಬಗ್ಗೆ ಸೈಂಟಿಸ್ಟ್ಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜನ ಹುಷಾರ್ ತಪ್ಪಿದ್ದಾರೆ. ಮತ್ತೆ ಇದರಲ್ಲಿ ಸಾಕಷ್ಟು ಜನ ಸಾಯ್ತಾ ಇರೋದು ಪೊಲ್ಯೂಷನ್ ನಿಂದಾಗಿ ಅನ್ನೋದು ಸಹ ಕಂಡು ಬರ್ತಾ ಇದೆ. ನೀವೇ ನೋಡಬಹುದು. ಸಿಕ್ಕಿದಾನೆ. ಬಾಡಿ ತಗೊಂಡೋಗಕ್ಕೆ ಯೂನಿಟ್ನ ಕಳಿಸಿ. ನಾವಿದ್ನೆಲ್ಲ ಕ್ಲೀನ್ ಮಾಡಬೇಕು. ಯಾರು ನೀವಿಬ್ರು? ಏನ್ ಮಾಡ್ತಿದ್ದೀರಾ?
ಕ್ಲೌಡ್, ನಾ ಇಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನೇನೇನ್ ಹುಡ್ಕೊಂಬಂದಿಲ್ಲ. ಎಮಿಲ್ನ ಕೊಂದೋರ್ನ ಟ್ರ್ಯಾಕ್ ಮಾಡ್ತಿದ್ವಿ, ಆದ್ರೆ ಸಿಗ್ನಲ್ ನಿಮ್ ಅಪಾರ್ಟ್ಮೆಂಟ್ನ ತೋರಿಸ್ತು. ಯಾಕೆ ಅಂತೇನಾದ್ರೂ ಗೊತ್ತಾ? ನಿನ್ನ ಆಂಬ್ಯುಲೆನ್ಸ್ಗೆ ಲೋಡ್ ಮಾಡಿ ನೋಟಿಸ್ ಮಾಡಿದ್ವಿ, ಅದಕ್ಕೆ ಫಾಲೋ ಮಾಡಿದ್ವಿ. ಇವರು ವಿನ್ಸ್ ಕ್ಲಾನ್ ಇಂದ ಡಾಕ್ಟರ್ ಡೇವ್ ಎಮಿಲ್ನ ಕೊಂದೋರ್ನ ಕಂಡು ಹಿಡಿಯೋದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ನಮ್ ಹಳೆ ಕ್ಲಾನ್ ಲೀಡರ್ ನೀವ್ ಮೀಟ್ ಮಾಡಿದೀರಾ ಅರ್ತ್ಸ್ ಟ್ರೈನಿಂಗ್ ಸ್ಕೂಲ್. ಓ ಹೌದು, ಈಗ ನೆನ್ಪಾಯ್ತು ನನ್ಗೆ. ವಿನ್ ಹೇಗಿದ್ದಾನೀಗ? ಚೆನ್ನಾಗಿದ್ದಾರೆ ಮಾಸ್ಟರ್ ಕ್ಲೌಡ್. ಓ ಗ್ರೇಟ್, ಅವನಿಗೆ ಆರಾಮಾಗಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಅವ್ರು ನಮಗೋಸ್ಕರ ಕಾಯ್ತಿದ್ದಾರೆ. ನಾವೀಗ ಹೊರಡಬೇಕು. ಸರಿ. 411s ಇವ್ರಿಗಿಲ್ಲೇನ್ ಕೆಲ್ಸ? ಏನೋಪ್ಪ, ಎಚ್ಚರ ಆದಾಗ ಇಲ್ಲಿದ್ದೆ ನಾನು. ರೇಡಿಯೇಷನ್ ಲೆವೆಲ್ ಜಾಸ್ತಿ ಆಗ್ತಿದೆ, ನಾವೀಗ ಹೊರಡಬೇಕು. ಸರಿಪ್ಪ. ಬನ್ನಿ. ಅಮ್ಮ ಅಮ್ಮ, ಕಾರ್ಗೋ ಕಳೆದೋಗಿದೆ. ಇವಾಗ ಅವ್ರ ಮಗ ಹೇಗಿದ್ದಾನೆ? ವೀಕ್ ಆಗಿದ್ದಾನೆ. ಕೆಲವೇ ಗಂಟೆಗಳು. ನಿಮಗೆ ಥ್ಯಾಂಕ್ಸ್. ಆ ಕಾರ್ಗೋ ಕೀ ಆಗಿದ್ದ ಇವನು ಬದುಕೋದಕ್ಕೆ ಹುಡುಕಿ. ನನಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ಹಿಂಸೆ ಇಲ್ದೇನೆ ಇದನ್ನ ಸಾಲ್ವ್ ಮಾಡ್ಕೋಬಹುದು. ಎಷ್ಟೋ ವರ್ಷಗಳಾಗಿದೆ ಈ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ಕಂಡು ಹಿಡಿಯೋಕೆ, ಆದ್ರೆ ಸೊಲ್ಯೂಷನ್ ಸಿಕ್ಕೇ ಇಲ್ಲ. ಮತ್ತೆ ಈಗ ಸಮಯ ಮೀರಿ ಹೋಗ್ತಾ ಇದೆ. ಇವನ್ ಸತ್ರೆ ಪ್ರಮಾಣ ಮಾಡ್ತೀನಿ, ನನ್ನ ಶಾಪ ನಿನ್ನ ಸುಮ್ನೆ ಬಿಡಲ್ಲ. ನಿನ್ ಡಿಪ್ಲೊಮ್ಯಾಟಿಕ್ನೂ ಅಷ್ಟೇ. ಎಲಿಮೆಂಟ್ಸ್ ಜೊತೆ ನಮ್ ಸಂಬಂಧ ತುಂಬಾ ಹದಗೆಟ್ಟಿದೆ. ನಾನು ಎಲ್ಲಾನು ಸಾಲ್ವ್ ಮಾಡ್ತೀನಿ. ನನಗೆ ಸ್ವಲ್ಪ ಸಮಯ ಬೇಕು. ನನಗೆ ಸಮಯ ಮೀರ್ ಹೋಗಿದೆ. ಈಗ ಸಮಯ ಇಲ್ಲ. ಪ್ಯಾಕೇಜ್ನ ರಿಟ್ರೀಟ್ ಮಾಡು, ಎಲಿಮೆಂಟ್ಸ್ಗೆ ಕೋಆಪರೇಟ್ ಮಾಡೋಕ್ ಹೇಳು. ಹುಡುಗನ್ ಪ್ರಾಣ ಇದ್ರ ಮೇಲೆ ನಿಂತಿದೆ, ಮತ್ತೆ ನಿಂದು ಕೂಡ. ಆ ಸೂಜಿ ನಿನ್ನಲ್ಲೇ ಉಳಿದಿರುತ್ತೆ ಇವನ್ ಪ್ರಾಣ ಉಳಿಯೋ ತನಕ. ಸರ್, ಮೊದಲಿನ ಥರ ಡಾಕ್ಟರ್ನ ಕರೀಲಾ? ಸರಿ, ಆದ್ರೆ ಆಮೇಲೆ ನಮ್ ಕೆಲ್ಸ ಆಗೋವರೆಗೂ ಬೇಡ. ತುಂಬಾ ಲೇಟ್ ಆಯ್ತು, ಇಲ್ಲಿ ಯಾರೂ ಇಲ್ಲ. ಓಕೆ,
ದಪ್ಪ ಆಗಿದೆಯಲ್ಲೋ, ಚೆನ್ನಾಗಿ ತಿಂತಾ ಇದೆಯಾ? ಇಷ್ಟೇನಾಗೋದು? ಓ ಗೋಲ್ಡ್, ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನ್ ನಮ್ ಜೊತೆ ಟ್ರೈನ್ ಮಾಡಿರೋ ಗೋಲ್ಡ್ ಅಲ್ಲ. ವುಡ್ ಯಾವಾಗ ಹೊಡಿತಾನೆ ಅಂತ ಗೊತ್ತಾಗಲ್ಲ. ಎಲ್ಲರೂ ಬದಲಾಗ್ತಾನೆ ಇರ್ತಾರೆ. ಹೋದ ವರ್ಷ ರಿಟೈರ್ಡ್ ಆದರು, ಮತ್ತೆ ದೊಡ್ಡವರು ನನ್ನನ್ನು ಲೀಡರ್ ಮಾಡಿದ್ದಾರೆ ನಮ್ಮ ಗೋಲ್ಡ್ ಕ್ಲಾನ್ಗೆ. ಅವ್ರು ನೆಮ್ಮದಿಯಾಗಿರ್ತಾರೆ. ಈಗ ನಾನೇ ಹೊಸ ಗೋಲ್ಡ್. ದೊಡ್ಡವ್ರು ನಿನ್ನ ಟೆಸ್ಟ್ ಮಾಡ್ತಾ ಇರ್ಬೋದು. ನಿನ್ನ ನಾಲ್ಗೆ ತುಂಬ ಉದ್ದ ಆಯ್ತು. ಅಷ್ಟೇನಾ? ನಿನಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ದ ಅಪ್ಡೇಟ್. ಏನೇ ಇರಲಿ, ನಾನು ನಿನ್ನ ಒಂದೇ ಇಟ್ಟು ಮುಗಿಸ್ತಿದ್ದೆ ಗೊತ್ತಾ? ನಿನ್ನ ಕೈಲಿ ಆಗಿಲ್ಲ ತಾನೇ? ಅಮೆಚ್ಯೂರ್. ನಿಮ್ಮಿಬ್ಬರು ಒಂದೇ ಸಲ ಮುಗಿಸ್ಬಿಡ್ತಾ ಇದ್ದೆ. ಕ್ಲೌಡ್ ಕಾಲ್ ಮಾಡಿದ್ದ. ಅವನಿಗೆ ಸಮಸ್ಯೆ ಆಗಿದೆ. ನಾನು ವಿಂಡ್ ಕ್ಲಾನ್ ಡೇವ್ ಮತ್ತು ವಾಟರ್ನ ಅವನ ಹತ್ರ ಕಳಿಸಿದ್ದೀನಿ ನೋಡ್ಕೊಳ್ಳೋದಕ್ಕೆ. ನೀವು ಅಲ್ಲಿಗೆ ಹೋಗಿ. ಸಹಾಯ ಬೇಕಾಗ್ಬೋದು. ಮೆಡಿಕಲ್ ಕಾರ್ಪೊರೇಷನ್ ನ ಬಯೋಸ್ಕ್ಯಾನರ್ಸ್ ಎಲ್ಲ ಫೇಲ್ ಆಗ್ತಾ ಇದೆ. ರೇಡಿಯೇಷನ್ ಮತ್ತೆ ಏರ್ ಪೊಲ್ಯೂಷನ್ ಗ್ಲೋಬ್ ನಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಇದರ ಪರಿಣಾಮ ದೇಶದಾದ್ಯಂತ ಆಗ್ತಾ ಇದೆ. ಜನರ ಆರೋಗ್ಯ ಕೆಡ್ತಿದೆ, ಸಾಯ್ತಿದ್ದಾರೆ. ಯಾಕಂದ್ರೆ ಬಯೋಸ್ಕ್ಯಾನರ್ ಕೆಲಸ ಮಾಡ್ತಾ ಇಲ್ಲ. ಯಾರೂ ಸೇಫ್ ಆಗಿಲ್ಲ. ಇಲ್ಲಿ ಕೂಡ ಅಷ್ಟೇನೆ. ಹೌದು, ಎಷ್ಟೋ ಜನಕ್ಕೆ ಇದರಿಂದ ಹಾನಿ ಆಗಿದೆ. 25% ಅಷ್ಟು ಜನ ಸತ್ ಹೋಗಿದ್ದಾರೆ. ನೀವು ಆಗಾಗ ಬಯೋಸ್ಕ್ಯಾನರ್ ನ ಚೆಕ್ ಮಾಡ್ಬೇಕು ಮತ್ತೆ ಆದಷ್ಟು ಇಂಡೋರ್ ಅಲ್ಲೇ ಇರ್ಬೇಕಾಗಿ ವಿನಂತಿ. ಸರಿಯಾಗಿ ಹೇಳ್ದೆ. ರಾಜಕಾರಣಿಗಳು ಕೂಡ ಮುಂದಿನ ಹೆಜ್ಜೆ ಏನ್ ತಗೋಬೇಕು ಅಂತ ಇನ್ನೂ ಚರ್ಚೆ ಮಾಡ್ತಾನೆ ಇದ್ದಾರೆ. ಮೆಡಿಸ್ಕ್ಯಾನ್ ಸ್ಟಾಕ್ಸ್ ಎಲ್ಲ ಪ್ಲಂಜ್ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಕಡೆಯಿಂದ ಇನ್ವೆಸ್ಟಿಗೇಷನ್ಗೆ ಅಂತ ಕಾಲ್ ಬಂದಿದೆ. ಮತ್ತೆ ಕರೆಂಟ್ ಮೆಡಿಕ್ಯಾನ್ ನ ಸಿಇಒ ಸ್ಟೀವ್ ಕಾಸ್ಟಾ ಪ್ರಪಂಚಾದ್ಯಂತ $1 ಬಿಲಿಯನ್ ಅವನಿಗೆ ಹರಿದು ಬರ್ತಾ ಇದೆ ಅಡ್ವಾನ್ಸ್ ಬಯೋಸ್ಕ್ಯಾನರ್ ನ ಡೆವಲಪ್ ಮಾಡಕ್ಕೆ ಅಂತ. ಆದ್ರೆ ಇದುವರೆಗೂ ಅವರೇನು ಡೆವಲಪ್ ಮಾಡಿಲ್ಲ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೊಸ ಅಪ್ಗ್ರೇಡ್ ಕೆಲಸ ಮಾಡ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಅದು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಯಾವುದೇ ಮೆಡಿಕ್ಯಾನ್ ಸ್ಟೋರ್ ನಲ್ಲಿ ನಿಮ್ಗೆ ಸಾಫ್ಟ್ವೇರ್ ಸಿಗುತ್ತೆ. ಅದು ಆಲ್ಗರಿದಮ್ ಸ್ಪೀಡ್ ನ ಜಾಸ್ತಿ ಮಾಡುತ್ತೆ, ಪೊಲ್ಯೂಷನ್ ಲೆವೆಲ್ ನ ಕಂಟ್ರೋಲ್ ಮಾಡೋದಕ್ಕೆ. ನೀವು ನಿದ್ರೆ ಮಾಡುವಾಗ ಅದು ಚಾರ್ಜ್ ಆಗುತ್ತೆ, ಜೊತೆಗೆ ನಿಮ್ಮನ್ನ ಕಾಪಾಡುತ್ತೆ. ಟೆಸ್ಟಿಂಗ್ 24 ಅವರ್ಸ್ ನಡೀತಾನೆ ಇದೆ. ಆದ್ರೆ ಒಂದು ಕ್ಯಾಚ್ ಇದೆ. ಒಂದು ಆರ್ಡರ್ ಬಂದಿತ್ತು. ಸಾಕಷ್ಟು ಮೆಡಿಸ್ಕ್ಯಾಮ್ಗಳು ಇದ್ರೂ ಕೂಡ ಸಾಕಷ್ಟು ಇದನ್ನ ಜನರಿಗೆ ನೋಡಿದ್ಯಾ? ಸಮಸ್ಯೆ ಕಂಡು ಬರ್ತಾನೆ. ಶೇರ್ ಹೋಲ್ಡರ್ಸ್ ನನ್ನ ಭೂತ ಬಿಡಿಸ್ಬಿಡ್ತಾರೆ. ಅಪ್ಗ್ರೇಡ್ ಬಗ್ಗೆ ಏನಾಯ್ತು ಅಂತ ಹೇಳು. ನೀನ್ ಇವಾಗ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಮುಂದೆ ತಪ್ಪಾಗ್ದಿರಾಗ ನೋಡ್ಕೋ. ರಿಸರ್ಚ್ ಡಿಪಾರ್ಟ್ಮೆಂಟ್ ಬಯೋಮೆಟ್ರಿಕ್ ಕೋಡ್ ನ ಕ್ರ್ಯಾಕ್ ಮಾಡಕ್ಕಾಯ್ತಾ? ಮತ್ತೆ ಡಾಕ್ಟರ್ನ ಬರಕ್ ಹೇಳು. ಅವ್ರು ಹೋದ್ರು. ಏನು? ಏನ್ ಹೊರಟ್ಬಿಟ್ಟ ಅಂತಂದ್ರೆ? ನಿನಗೆ ಯಾರು ಕಾಲ್ ಮಾಡೋಕೆ ಗೊತ್ತು? ಡಾಕ್ಟರು ಮೆಡಿಕ್ಯಾನ್ಸ್ಗೆ ವಾಪಸ್ ಬರಬೇಕು. ನನ್ನ ಆರ್ಡ್ರು. ಶೇರ್ ಹೋಲ್ಡರ್ಸ್ ಕೃಪೆ ಎಲ್ಲ ತೋರಿಸಲ್ಲ. ನಾನು ಅಷ್ಟೇ. ನಿನಗೆ ಒಂದು ಕೆಲಸ ಇದೆ.
ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ಗಾಡಿ ಕಾಯ್ತಾ ಇದ್ದೀನಿ. ಆ ಎಷ್ಟೋ ಜನ ಸ್ವಲ್ಪ ಕುಡಿದ್ಮೇಲೆ ಹೀಗೆ ಮಾಡ್ತಾರೆ. ಅಲ್ಲ, ಬಾರ್ ಅಂದ್ರೆ ಹಿಂಗೇನಾ? ನಾನೊಂದು ಸೋಡಾ ತಗೋತೀನಿ. ಆ ಸೋಡಾ ಗೊತ್ತಾಯ್ತು. ಸರಿ, ಏನಿದು? ನೀವು ಆರ್ಡರ್ ಮಾಡಿದ್ದು ಸೋಡಾ. ನಾನು ಕೇಳಿದ್ದು ಕೋಲಾ. ಓ ಸರಿ, ಆಯ್ತು. ಸೋಡಾ ಬೇಕಾ? ತರ್ತೀನಿರು. ಸರಿ, ಒಂದು ಸೋಡಾ. ನಂಗೆ ವರ್ಜಿನ್ ಲೈಮ್ ಸಿಗತ್ತಾ? ಓ, ಲೈಮ್ ಬೇಕಾ? ತರ್ತೀನಿ. ಸರಿ, ನಿಮ್ಮ ಒರ್ಜಿನ್ ಲೈಮ್ ಕೊಟ್ಟಿದ್ದೀನಿ. ನಿಮಗೆ ಮ್ಯೂಸಿಕ್ ಡಿಮ್ ಮಾಡಬೇಕಾ, ಲೈಟ್ ಡಿಮ್ ಮಾಡಬೇಕಾ? ನಿಮಗೆ ಕಂಫರ್ಟಬಲ್ ಆಗಿರೋ ಥರ? ಅಯ್ಯೋ, ಅದಲ್ಲೇನು ಬೇಡ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸರಿ, ಎಂಜಾಯ್ ಮಾಡಿ. ಮತ್ತೆ ನೀನಾ ಡಾಕ್ಟರು? ಇಲ್ಲಿದೆ ನೋಡು, ನಮಗ್ ಸಿಕ್ಕಿದಾನೆ, ಕರ್ಕೊಂಡು ಬನ್ನಿ. ನಿನ್ ಕೆಲ್ಸ ನೀನ್ ನೋಡ್ಕೋ, ಮಧ್ಯದಲ್ಲಿ ತಲೆ ಹಾಕ್ಬೇಡ. ಒಬ್ಬಗ್ 4 ಜನನ? ಇದು ಅನ್ಯಾಯ ಅಲ್ವಾ? ಥ್ಯಾಂಕ್ ಯು. ಇಷ್ಟು ಬೇಗ ಬಂದ್ಬಿಟ್ರಿ ನೀವು. ಸೈರನ್ ಸದ್ಯ ಕೇಳಲಿಲ್ಲ. ಒಬ್ಬ ಸೋಡಾ ಆರ್ಡರ್ ಮಾಡಿದ್ದ, ಮಾತಾಡ್ತಾ ಇದ್ದೆ. ಬೇಡ, ಅವನ್ನ ಬಿಟ್ಬಿಡು. ಪೊಲೀಸ್ ಬಂದಾಗ ಅವರೇ ಎತ್ತಕೊಂಡು ಹೋಗ್ತಾರೆ. ಎಸ್ ಸರ್. ಡಾಕ್ ಇಲ್ಲಿ ಬಂದಿದ್ದ? ಸರ್, ಅದಿಲ್ಲಿಂದ ತುಂಬ ದೂರ ಇಲ್ಲ. ಸರಿ, ಮತ್ತೆ ಹೋಗಿ ಹಿಡಿಯೋಣ. ಹೇ, ನಿಂತ್ಕೋ. ಯಾಕೆ ಅರ್ಜೆಂಟು? ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್ ಡಾಕ್ಟರ್. ನಾನು ಒಬ್ಬನೇ ಇದನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ನಿನ್ಗೋಸ್ಕರ ಬಂದಿಲ್ಲ, ಕೊಲೆಗಾರನ್ ಹುಡುಕ್ತಾ ಇದ್ವಿ. ನೀನಲ್ಲಿದ್ದೆ ಅಷ್ಟೇ. ಹೌದು, ನಾನು ಯೋಚಿಸ್ತಾ ಇದ್ದೆ ಆ ಕೊಲೆಗಾರ ಇರೋ ಜಾಗದಲ್ಲಿ ನೀನ್ ಹೇಗಿದ್ದೆ ಅಂತ. ಅಲ್ಲ, ನೀನ್ ಯಾಕೆ ಹೀಗೆ ಓಡಾಡ್ತಾ ಇರ್ತೀಯ? ಆ 411s ನಿನ್ನ ಕೊಲ್ಬೋದಾಗಿತ್ತು, ಆದ್ರೆ ಕೊಂದಿಲ್ಲ. ಯಾಕೆ? ಅವ್ರಿಗೆ ನಿನ್ನಿಂದ ಏನ್ ಬೇಕು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆ 411ಗೆ ಏನ್ ಬೇಕು ಅಂತ. ಸಾಕು, ನಿಲ್ಸು. ನನಗ್ ಗೊತ್ತಿಲ್ಲ. ಏನ್ ಗೊತ್ತಾ, ಒಬ್ಬರಿಗೆ ಸಹಾಯ ಮಾಡದೇ ಇರೋಕ್ಕೂ ಒಂದು ತಪ್ಪನ್ನು ತಡಿದೇ ಇರೋಕ್ಕೂ ವ್ಯತ್ಯಾಸ ಇರುತ್ತೆ. ಏನ್ ನಿನ್ ಮಾತಿನ ಅರ್ಥ? ಅದೇ ಇವಳೇ ಹೇಳಿದ್ಲಲ್ಲ, ML ಕೊಲೆಗಾರನ ನಾವು ಹುಡುಕ್ತಾ ಇದ್ವಿ. ಆಗ ನೀನು ಆಂಬ್ಯುಲೆನ್ಸ್ ಅಲ್ಲಿದ್ದೆ. ನಮ್ಮ ಕ್ಲಾನಿಂದ ಇನ್ನೊಬ್ಬ ಸಾಯ್ಬಾರ್ದು ಅಂತ ಹೇಳಿ ನೀನು ಹಿಂದೆ ಬಂದೆ.
ಏನಾಯ್ತು ಅಂತ ತಿಳ್ಕೊಬೇಕಾ? ಸರಿ, ನಾ ಹೇಳ್ತೀನಿ, ಆದರೆ ನಿಮ್ಗಿಷ್ಟ ಆಗಲ್ಲ. ಕೆಲವು ವರ್ಷಗಳ ಹಿಂದೆ ನನಗೊಬ್ಬರು ಬಾಸ್ ಇದ್ರು. ಅವ್ರಿಗೊಬ್ಬ ಮಗ, ಅವ್ರೀಗ್ಲೂ ಇದ್ದಾರೆ. ಅವ್ರಿಗೆ ರೇಡಿಯೇಷನ್ನಿಂದ ತುಂಬ ಸಮಸ್ಯೆ ಆಗಿದೆ. ಆ ಎಲಿಮೆಂಟ್ಸ್ನ ಇನ್ಫಿಲ್ಟ್ರೇಟ್ ಮಾಡಕ್ಕೆ ಹೇಳಿದ್ರು. ಅವ್ರ ಮಗ ವಾಸಿಯಾಗಕ್ಕೆ ಬೇಕಾಗಿರೋ ಗ್ರೀನ್ ಸ್ಟೋನ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರು. ವಾಟರ್ ಕ್ಲಾನ್ನ ಲೀಡರ್ ಎಮಿಲ್ ಅಂತ ಅವ್ರಿಗೆ ಗೊತ್ತಿತ್ತು. ಅವಳನ್ನ ಭೇಟಿ ಮಾಡೋ ವ್ಯವಸ್ಥೆ ಮಾಡಿದ್ರು. ನಾನು ಅವಳಿಗೆ ಹತ್ರ ಆದೆ. ಅವಳನ್ನ ಯೂಸ್ ಮಾಡಿದ್ಯಾ? ಇಲ್ಲ ಅದು ನನ್ ಸಿಸ್ಟರ್ನ. ಇಲ್ಲ, ನನ್ನ ಮಾತು ಕೇಳು. ನಾನು ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಆ ಎಲಿಮೆಂಟ್ಸ್ ಅಲ್ಲಿ ಒಂದಾದೆ. ನಿಮ್ಮಿಂದ ಸಾಕಷ್ಟು ಕಲಿತೆ. ರೆಸ್ಪೆಕ್ಟ್, ಆನರ್ ಮತ್ತೆ ನನ್ನ ಬಗ್ಗೆ ಕೂಡ. ಆ ಎಲಿಮೆಂಟ್ಸ್ ಜೊತೆ ಇರೋದನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಅಂದರೆ ನಾ ಬಂದಿರೋ ಉದ್ದೇಶನೇ ಮರ್ತ್ಬಿಟ್ಟೆ. ಆದರೆ ಹೋಗ್ತಾ ಹೋಗ್ತಾ ಸತ್ಯ ಏನು ಅಂತ ನಂಗೆ ಗೊತ್ತಾಯ್ತು. ಫಸ್ಟ್ 2 ಸ್ಟೇಜಸ್ನ ನಾನು ಪಾಸ್ ಮಾಡಿದ್ಮೇಲೆ ಅರ್ತ್ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ನನಗೆ ಪರ್ಮಿಷನ್ ಕೊಟ್ಟರು. ಆದರೂ ಅರ್ತ್ ನನ್ನ ಮೇಲೆ ಒಂದು ಕಣ್ಣು ಯಾವಾಗಲೂ ಇಟ್ಟಿದ್ರು. ನನ್ನ ಯಾವಾಗಲೂ ಗಮನಿಸ್ತಾ ಇದ್ರು. ನಾನು 411ನ ಬಿಟ್ಟು ನನ್ನ ಜೀವನನೇ ಈ ಎಲಿಮೆಂಟ್ಸ್ಗೆ ಅರ್ಪಿಸ್ಬಿಟ್ಟೆ. ನಾನು ಮಾಡಕ್ಕೆ ಬಂದಿರೋ ಕೆಲಸ ಅವ್ರಿಗೆ ಒಪ್ಪಿಗೆ ಇಲ್ಲದೆ ಇದ್ರು ಆ ಮಗುಗೋಸ್ಕರ ಬಂದಿದ್ದೀನಿ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ನನ್ನ ಬಾಸ್ ಜೊತೆ ಮಾಡಿದ ಅಗ್ರಿಮೆಂಟ್ನ ಅವ್ರು ಬಿಡಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಡಬಲ್ ಏಜೆಂಟ್ ಆಗ್ಬಿಟ್ಟೆ, 411ಗೆ ಆಕ್ಸೆಸ್ ಮಾಡೋಕೆ ಅನುಕೂಲ ಆಗೋ ಹಾಗೆ. ಲೀ, ನನ್ನ ಎಕ್ಸ್ ಬಾಸ್, ತಾಳ್ಮೆ ಕಳ್ಕೋತಾ ಇದ್ರು ಮತ್ತೆ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ನೀವು ಹೇಳಿದ ತಪ್ಪು ಅಂತ ನಾನು ಹೇಳಿದೆ. ಎಲಿಮೆಂಟ್ಸ್ ಹತ್ರ ಯಾವ ಗ್ರೀನ್ ಸ್ಟೋನು ಇಲ್ಲ ಅಂತ ಹೇಳಿದೆ. ಆದರೆ ಅವ್ರ ಹತ್ರ ಎವಿಡೆನ್ಸ್ ಇತ್ತು. ನಾನು ಅವ್ರ ಕಡೆ ಸೇರ್ಕೊಂಡಿದ್ದು ಇವ್ರಿಗೆ ಗೊತ್ತಾಗಿತ್ತು. ದ್ರೋಹ ಮಾಡೋರನ್ನ ಸುಮ್ಮನೆ ಬಿಡಲ್ಲ. ನನಗೆ ಮರಣದಂಡನೆ ಕೊಟ್ಟರು. ನಾವು ದ್ರೋಹಿಗಳನ್ನ ಕ್ಷಮಿಸಲ್ಲ, ಕೊಂದಾಕಿ. ಇರು. ನೋವಾಗ್ತಿದ್ಯಾ? ಆದ್ರೂ ನೀನ್ ಸ್ಟ್ರಾಂಗ್ ಇದ್ಯಾ. ಈ ತರ ಹೊಡೆದ್ರೆ ನೀನ್ ಸಾಯೋದಿಲ್ಲ ಅಂತ ಗೊತ್ತು. ಆದ್ರೆ ನೀನ್ ಸಾಯಿಸ್ತೇ ಬಿಡಲ್ಲ. ಮೋಸ ಮಾಡಿದವರು ಯಾರು ಉಳಿಬಾರ್ದು. ನೋವ್ನ ಅನುಭವಿಸ್ಲೇಬೇಕು. ಬೇಡ, ಉಳಿಬಾರ್ದಷ್ಟೇ.
ಸತ್ತ. ಇನ್ಯಾರು ಈ ತಪ್ಪು ಮಾಡಲ್ಲ. ನಾನು ಸಾಯ್ಲಿ ಅಂತ ಹಾಗೆ ಬಿಟ್ಬಿಟ್ಟು ಹೊಟ್ಟೋದ್ರು. ನಾನು ಸಾಯ್ತೀನಿ ಅಂತ ಅಂದ್ಕೊಂಡೆ. ಸಾಯ್ಬೇಕಾಗಿತ್ತು, ಆದರೆ ಅವನು ನನ್ನ ಕಾಪಾಡ್ದ. ಎಮಿಲ್ ಮರ್ಡರ್ ಅಲ್ಲಿ ಇನ್ವಾಲ್ವ್ ಆಗಿರೋರ್ನೆಲ್ಲ ಕೊಲ್ಬೇಕು ಅಂತಿದ್ದೆ. ಆದ್ರೆ ಅರ್ತ್ ಸಮಾಧಾನ ಮಾಡಿ ಅವಳನ್ನ ಯಾರ್ ಕೊಂದಿದಾರೋ ಅವ್ರನ್ನ ಹುಡುಕಿ ನ್ಯಾಯ ಒದಗಿಸು ಅಂದ್ರು. ನೀನು ನಿನ್ನಿಂದ ಆಗಿದ್ದು. ನೀನಾಗ್ ಮಾಡ್ದೇ ಇದ್ದಿದ್ರೆ ಅವಳು ಬದುಕಿರ್ತಾ ಇದ್ಲು. ನಾನಲ್ಲ ಅವಳನ್ನ ಕೊಂದಿದ್ದು. ಇಲ್ಲ, 4/11 ಆಗಿರ್ಬೋದು ಅನ್ಕೊಂಡೆ, ಆದ್ರೆ ಗೊತ್ತಿಲ್ಲ. ಮತ್ತೆ ನೀನು ಡೈರೆಕ್ಟ್ ಆಗಿ ಕೊಲ್ದೇ ಇರಬಹುದು, ಆದ್ರೆ ನಿನ್ನ ಸ್ವಾರ್ಥ ಅವಳು ಸಾಯೋ ಹಾಗೆ ಮಾಡ್ತು. ಸಾಕು ಸಾಕು ಬಿಡು. ಎಲ್ಲಿದ್ದೀರಾ? ಗಾರ್ಡನ್ ಹೇಳಿದೀವಿ, ಬೇಗ ಬರ್ತೀವಿ. ಇನ್ನೂ ತುಂಬ ದೂರ ಇದೆ. ತಡ ಮಾಡಬೇಡಿ, ಎಲ್ಲೂ ನಿಲ್ಬೇಡಿ, ರೆಸ್ಟ್ಗೂ ಕೂಡ. ನಾನು ಗೋಲ್ಡ್ ವುಡ್ ಫೈರ್ನ ಕಳಿಸಿದ್ದೀನಿ. ಇನ್ನೇನು ಬಂದ್ಬಿಡ್ತಾರ ಅವರು. ಅಲರ್ಟ್ ಆಗಿರಿ, ಆ ಜಾಗ ಸೇಫ್ ಇಲ್ಲ. ಆದಷ್ಟು ಬೇಗ ಮಾನೆಸ್ಟರಿಗೆ ಬನ್ನಿ. ಶ್ಯಾಡೋಸ್ ಬಾರ್ ಅಲ್ಲಿ ಝಟಾಪಟಿ ನಡೆದಿದೆ. ಕೆಲವರಿಗೆ ಇಲ್ಲಿ ಗಾಯ ಆಗಿದೆ, ಮತ್ತೆ ಒಂದಷ್ಟು ಜನ ಇಲ್ಲಿ ಸತ್ ಹೋಗಿದ್ದಾರೆ. ಆದ್ರೆ ಇದಕ್ಕೆ ಯಾರು ಕಾರಣ ಅನ್ನೋದು ಇದುವರೆಗೂ ಕಂಡು ಬಂದಿಲ್ಲ. ಈ ಕ್ರೈಮ್ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಅವನಿನ್ನೂ ಮಾತಾಡಿಲ್ಲ. ತುಂಬಾ ಮೇಜರ್ ಆಗಿ ಏನೋ ಆಗಿದೆ ಅನ್ಸುತ್ತೆ. ನಿನ್ನ ಟ್ರ್ಯಾಕ್ ಮಾಡೋದು ತುಂಬಾ ಈಸಿ ಇತ್ತು. ನಿನ್ನ ಹುಡುಕ್ತೀವಿ ಅಂತ ಗೊತ್ತಿರ್ಲಿಲ್ವಾ? ಇವಾಗ ಯಾಕೆ ನೀವು ಮಾತಾಡ್ತಿಲ್ಲ? ನಿನ್ನ ಬಯೋಸ್ಕ್ಯಾನನ್ನ ಕ್ರ್ಯಾಕ್ ಮಾಡಿದ್ವಿ, ಆದ್ರೆ ಕೋಡ್ ಸಿಗ್ಲೇ ಇಲ್ಲ. ನಿನ್ನ ಹತ್ರ ಇದೆ ಅಂತ ಗೊತ್ತು. ಎಲ್ಲಿದೆ ಹೇಳು. ನಿಮಗದು ಸಿಗಲ್ಲ. ಅದು ನಿಮಗಲ್ಲ, ಅದು ಇಡೀ ಪ್ರಪಂಚಕ್ಕೆ ಸೇರಿದ್ದು. ಮತ್ತೆ ಇಲ್ಲ, ಕೋಡ್ ಮೆಡಿಕ್ಯಾನ್ಗೆ ಸೇರಿದ್ದು. ನಾನ್ ಡೆವಲಪ್ ಮಾಡಿದ್ದು. ಅದು ನನ್ನ ಇಷ್ಟಪಟ್ಟಂಗೆ ನಾ ಮಾಡ್ತೀನಿ. ಆದ್ರೆ ನಿನ್ನ ಕಾಂಟ್ರಾಕ್ಟ್ ಹೇಳ್ತಲ್ವಲ್ಲ, ಹಾಗೆ ಮೆಡಿಕ್ಯಾನ್ ನಿನಗೆ ಪೇ ಮಾಡುತ್ತೆ, ನೀ ಅವ್ರಿಗೆ ಕೆಲಸ ಮಾಡ್ತೀಯ. ಮೆಡಿಕ್ಯಾನ್ ನನಗೂ ಪೇ ಮಾಡುತ್ತೆ. ಯಾಕೆ ನಿನ್ನಂತ ದಡ್ರು ತಪ್ಪು ಕೆಲಸ ಮಾಡಕ್ ಹೋದಾಗ ಕೋಡ್ ಪ್ರಪಂಚದ ಎಲ್ಲಾ ಜನರಿಗೂ ಸೇರಿದ್ದು. ಯಾರು ಬದುಕ್ಬೇಕು ಸಾಯ್ಬೇಕು ನೀ ಡಿಸೈಡ್ ಮಾಡಕ್ಕಾಗಲ್ಲ. ಸರ್, ನಾವು ಬರೋಕ್ಕೂ ಮುಂಚೆ ಆ ಬಾರ್ ಒಳಗೆ ಬೇರೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಸರಿ, ನಾವು ಟ್ರ್ಯಾಕ್ ಮಾಡೋಣ. ಎಸ್ ಸರ್. ಇವನು ಏನ್ ಮಾಡೋದು ಇವಾಗ? ಏನ್ ಮಾಡ್ಬೇಕು ಅದು ಮಾಡಿ. ವಿಜಯ್, ನಿನ್ ಕೆಲ್ಸ ನಿನಗ್ ಗೊತ್ತು. ನಾವ್ ಆಟ ಈಗ ಶುರುವಾಗುತ್ತೆ. ಎಲ್ಲಿಂದ ಶುರು ಮಾಡ್ಲಿ? ಬೇಡ 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 ಬೇಡ. ಇಲ್ಲಿ ಇದಿನ್ನು ಕೆಲಸ ಮಾಡತ್ತಾ? 3 ದಿನ ಆಗೋಗಿದೆ. ಹೌದು, ಆದರೆ 7 ದಿನಗಳು ಮುಗಿಯೋವರೆಗೂ ಅವ್ರ ಎನರ್ಜಿ ಫ್ಲೋ ಮೂಲಕ ನಾವು ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೋದು. ಅದು ಡೇವ್. ಅವನ ಪ್ರಕಾರ 4/11ಗೆ ಕ್ಲೌಡ್ ಬಗ್ಗೆ ಇಂಟ್ರೆಸ್ಟ್ ಇದೆಯಂತೆ. ಯಾಕೆ? ಯಾರಿಗೂ ಗೊತ್ತಿಲ್ಲ. ಆದರೆ ಅವ್ರು ಇವಾಗ ಡೇವ್ ಮತ್ತೆ ವಾಟರ್ ಜೊತೆ ಸೇಫ್ ಆಗಿದ್ದಾರೆ. ವೇರೋಸ್ ಕಡೆ ಹೊರಟಿದ್ದಾರೆ. ನಾವು ಸ್ಪ್ಲಿಟ್ ಆಗ್ಬೇಕು. ಅರ್ತ್ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿ.
ಟ್ರ್ಯಾಕ್ ಮಾಡು, ಆದ್ರೆ ಸ್ವಲ್ಪ ದೂರದಲ್ಲಿರು. ನೆನ್ಪಿಟ್ಕೋ, ಒಬ್ನೇ ಇರ್ತೀಯ. 411 ಹತ್ರ ಹೋಗಿ ಏನ್ ಮಾಡ್ತಾ ಇದ್ರೆ ಅಂತ ನೋಡೋಣ. ಈ ಸಲ ಕ್ಲೌಡ್ ಏನ್ ಮಾಡಿದಾನೋ ಗೊತ್ತಿಲ್ವೇ? ಯಾರಿಗ್ ಗೊತ್ತು, ಆದ್ರೆ ಇದು ತುಂಬಾ ದೊಡ್ಡದು. ಆ ಡಾಕ್ಟರ್ ಯಾರು ಅಂತ ತಿಳ್ಕೋಬೇಕು. ಅವನ್ಯಾಕೆ ಕ್ಲೌಡ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡ? ಉತ್ತರಕ್ಕಿಂತ ಪ್ರಶ್ನೆನೇ ಜಾಸ್ತಿ ಆಗ್ತಾ ಇದೆ. ಹೇ ಅರ್ತ್, ನಾನೀಗ ವಾಪಸ್ ಬಂದಾಯ್ತು. ಏನು ನಡೀತಿದೆ ಹೇಳ್ತೀಯಾ? 411 ಮತ್ತು ಮರ್ಸನರೀಸ್ ಕ್ಲೌಡಿಂದ ಬಿದ್ದಿರೋ ಹಾಗಿದೆ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಡೆಯುತ್ತೆ. ನಾವು ಯಾವುದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀವೋ ಅದು ನಡೆಯುತ್ತೆ. ಆದರೆ ಕ್ಲೌಡ್ ಬೇಕು. ಓ, ವಾಟರ್ನ ಯಾರು ಕೊಂದಿದ್ದು ಅಂತಲೂ ಗೊತ್ತಿಲ್ಲ. ಏನ? ವಾಟರ್ ಸತ್ತೋಗಿದ್ದಾಳ? ಅಲ್ಲ, ಅವ್ರ ಸಿಸ್ಟರ್ ಎಮಿಲ್, ಮುಂಚೆ ಇದ್ದ ಕ್ಲಾನ್ ಲೀಡರ್. ಇಷ್ಟು ವರ್ಷ ಅವ್ರು ಇದ್ದಿದ್ದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ಈ ಮರ್ಸನರೀಸ್ ಯಾರು ಅಂತ ಕಂಡಿಡೀರಿ. ಆದರೆ ಹುಷಾರು, ಏನೂ ಆಗಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಏನಾದ್ರೂ ಸಮಸ್ಯೆ ಇದೆಯಾ ಅರ್ತ್? ನಮ್ಮ ಕ್ಲಾನ್ಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ. ಆದರೆ ನಾವು ಮಾತ್ರ ಎಲ್ಲರನ್ನೂ ಕಾಪಾಡಕ್ಕೆ ಸಾಧ್ಯ. ಯಾವಾಗ್ಲೂ ನಮ್ ಬಗ್ಗೆ ಮಾತ್ರ ನಾವ್ ಯೋಚನೆ ಮಾಡಬಾರ್ದು. ನಮ್ ಸುತ್ತಮುತ್ತ ಇರೋರ್ ಬಗ್ಗೆನೂ ಯೋಚಿಸ್ಬೇಕು. ಅದೇ ನಮ್ ಕ್ಲಾನ್ನ ಗುರಿಯಾಗಿರೋದು. ಹಾಯ್, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಿಮಗೆ ಕಾಯ್ತಾ ಇದ್ದೆ. ತುಂಬಾ ದಿನ ಆಗಿದೆ. ಅವ್ರು ನಿಮಗೆ ಕಾಯ್ತಾ ಇದ್ದಾರೆ. ಈ ಕಡೆ ಬನ್ನಿ. ಓ, ಬಂದ್ಯಾ? ಏನಾದ್ರೂ ಸುದ್ದಿ ತಂದಿದ್ಯಾ? ಡಾಕ್ಮಿ ಕೋಡ್ನ ಕೊಟ್ಟಿದ್ದಾರೆ ನೀಲ್ಗೆ. ಹಾಗಾದ್ರೆ ಅವನು ಗ್ರೀನ್ ಸ್ಟೋನ್ನ ಹುಡುಕೋದ್ರಲ್ಲಿ ಸೋತಿರೋದು ಮಾತ್ರ ಅಲ್ಲ, ನಮಗ್ ಮೋಸ ಮಾಡಿದಾನೆ. ನಮ್ ದಾರಿಗೆ ಅಡ್ಡ ಬಂದಿದ್ದಾನೆ. ಒಳ್ಳೇದು, ಎಲಿಮೆಂಟ್ಸ್ನ ಅವಶ್ಯಕತೆ ಇಲ್ಲದೆ ಅಡ್ಡ ತಂದಿದ್ದಾನೆ. ತನ್ನ ಮಿಷನ್ಗೆ ಬೆನ್ ತೋರ್ಸ್ ಹೋಗಿದ್ದಾನೆ. ಏನು ಅಂದ್ರೆ, ಆ ಕೋಡ್ ನನಗ್ ಬೇಕು. ಏನ್ ಬೇಕಾದ್ರೂ ಆಗ್ಲಿ, ನನ್ ಮಗನ್ ಪ್ರಾಣ ಅದ್ರ ಮೇಲೆ ನಿಂತಿರೋದು. ಅದನ್ ಪಡೆಯೋಕೆ ನೀನ್ ಏನ್ ಬೇಕೋ ಅದನ್ ಮಾಡ್ಬೇಕು, ಗೆಲ್ಬೇಕು. ಡಾಕ್ ಮತ್ತೆ ನೀಲ್ ಬೇರೆ ಬೇರೆ ಆಗಿದ್ದಾರೆ. ಡಾಕ್ ಮರ್ಸಿನರೀಸ್ ಹತ್ರ ಇರಬಹುದು ಅನ್ಸುತ್ತೆ. ಹಾಗಾದ್ರೆ ನಾವು ನೀಲ್ ಮತ್ತೆ ಡಾಕ್ಟರ್ನ ಇಬ್ಬರನ್ನೂ ಹುಡುಕ್ಬೇಕು. ತುಂಬಾ ತಡ ಆಗೋದಕ್ಕೂ ಮುಂಚೆ ನಾವು ಕೋಡ್ನ ಕಂಡು ಹಿಡಿಬೇಕು. ಈಗದು ಯಾರ ಹತ್ರ ಇದೆ ಅಂತ ಗೊತ್ತಿಲ್ಲ. ಒಪ್ಕೊಳ್ತೀನಿ. ನೀನು ಡಾಕ್ ಮತ್ತೆ ಮರ್ಸಿನರೀಸ್ ಹತ್ರ ಹೋಗು. ಅವರಲ್ಲಿ ಖೈದಿ ಇರಬಹುದು. ನೀನು ದ್ರೋಹಿನ ಹುಡುಕು. ನೀಲ್ನ ಹುಡುಕಿ ಈಗ್ಲೇ.
ಸಾಕು ಥ್ಯಾಂಕ್ ಯು. ಎಲಿಮೆಂಟ್ಸ್ ಇಂದ ದೂರ ಇದ್ಬಿಡು. ನಾವು ಯಾರ ಜೊತೆನೂ ಜಗಳ ಆಡೋದಕ್ಕೆ ಇಷ್ಟಪಡಲ್ಲ, ಆದ್ರೆ ನೀವಾಗೆ ಬಂದ್ರೆ ಸುಮ್ಮನೆ ಬಿಡಲ್ಲ. ನಿನ್ನ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ಯಾ? ನಮ್ ಕೆಪಾಸಿಟಿ ಏನು ಅಂತ ನಿಂಗೆ ಗೊತ್ತಿಲ್ಲ. ಕ್ಲೌಡ್ನ ಬಿಟ್ಬಿಡು, ಇಲ್ಲಾಂದ್ರೆ ನಾವು ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಬೆದರಿಕೆ ಹಾಕ್ತಿದ್ಯಾ? ನಾವೇನ್ ತಮಾಷೆ ಮಾಡ್ತಿದ್ದೀವ? ಟ್ರೈ ಮಾಡು. ಇನ್ನೊಂದು ಪೊಳ್ಳು ಬೆದರಿಕೆ. ನಮ್ಮ ಹತ್ರ ಎಂತ ವೆಪನ್ಸ್ ಇದೆ ನಿಂಗೆ ಗೊತ್ತು, ಆದ್ರೆ ನಿಮ್ಮ ಹತ್ತೇನಿದೆ? ಏನೂ ಇಲ್ಲ. ನಮ್ಮ ಹತ್ರ ಏನಿದೆ ನೋಡು, ಗನ್ಸ್. ನಾವು ಅಷ್ಟು ಸುಲಭವಾಗಿ ಭಯ ಪಡ್ತೀವಿ ಅನ್ಕೊಂಡಿದ್ಯಾ? ಕ್ಲೌಡಿಂದ ನಿಂಗೆ ಏನಾಗಬೇಕು ಹೇಳು? ಟೆಲಿವಿಷನಲ್ಲಿ ಬಂದ ಆ ಬಾರ್ ಬಗ್ಗೆ ಗೊತ್ತಾ ನಿಂಗೆ? ಡಾಕ್ ನನ್ನ ಟ್ರ್ಯಾಕ್ ಮಾಡೋಕ್ಕೆ ನನ್ನ ಹೈರ್ ಮಾಡಿದ್ರು. ನನ್ನ ಹೈರ್ ಮಾಡೋದಂತ ಕೆಲಸ ಮಾಡ್ತಾ ಇದ್ದ ಅವನು. ಮಾಡ್ತಿದ್ದ. ಏನೋ ಒಂದು ಅವನು ಸಂಬಂಧಪಡ್ದಿರೋ ಪ್ರೊಪ್ರೈಟರಿ ಟೆಕ್ನಾಲಜಿನ ಕದ್ಕೊಂಡು ಓಡೋಗ್ಬಿಟ್ಟ. ಇದಕ್ಕೂ ಕ್ಲೌಡ್ಗೂ ಏನ್ ಸಂಬಂಧ? ಇನ್ನೊಬ್ರು ಯಾರೋ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. 411 ಕೂಡ ಬಾರಲ್ಲಿದ್ರು. ಎಲ್ಲರನ್ನೂ ಕೊಂದ್ರು, ಅವನ್ನ ಜೀವಂತ ಬಿಟ್ರು. ನ್ಯೂಸಲ್ಲಿ ಯಾರು ಬದುಕಿಲ್ಲ ಅಂದ್ರು. ನಾನೋಗಿ ನೋಡಿದಾಗ ಎಲ್ಲ ಸತ್ತಿದ್ರು 411 ಅವ್ರನ್ನ ಬಿಟ್ಟು. ನಾನು ಪೊಲೀಸರು ಆ್ಯಕ್ಷನ್ ತಗೊಳ್ಳಿ ಸುಮ್ಮನಾದೆ. ಇದರಲ್ಲಿ ಕ್ಲೌಡ್ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾನೆ? ನನ್ನ ಪ್ರಕಾರ ಅವನು ಡಾಕ್ಟರ್ ಟ್ರ್ಯಾಕ್ ಮಾಡ್ತಿದ್ದ. ಇಲ್ಲ ಅಂದರೆ ತಪ್ಪಾದ ಸಮಯದಲ್ಲಿ ತಪ್ಪಾದ ಜಾಗದಲ್ಲಿ ಇದ್ದ ಅನ್ಸುತ್ತೆ, ಆದರೆ ನಂಗೆ ಗೊತ್ತಿಲ್ಲ. ಅವನು ಎಲ್ಲಿ ಸಿಗ್ತಾನೆ ಅನ್ಸುತ್ತೆ? ಬಾರ್. ನಮಗೆ ಗೊತ್ತಿರೋ ಪ್ರಕಾರ ನಾವು ಜೊತೆ ಕೆಲಸ ಮಾಡ್ಬೋದು. ನನಗೆ ಕದ್ದಿರೋ ಟೆಕ್ನಾಲಜಿನ ವಾಪಸ್ ಪಡಿಬೇಕಷ್ಟೇ. ನಾವು ಅದನ್ನು ಅರ್ಥ ಜೊತೆ ಮಾತಾಡಬೇಕು. ಏನೇ ಆಗಲಿ ನಾವು ಯಾವ ಮೆಂಬರ್ಸ್ನ ಬಿಟ್ಕೊಡೋಕ್ಕಾಗಲ್ಲ. ಪ್ರಶ್ನೆ ಅದಲ್ಲ. ನಿಮ್ಮ ಮೇಲೇನೋ ನಂಬಿಕೆ ಇದೆ, ಆದರೆ ನಿಮ್ಮಲ್ಲೊಬ್ಬ ಮೆಂಬರ್ ಮೋಸ ಮಾಡ್ತಾರೆ. ನಿಮ್ಗೆ ಗೊತ್ತಿದೆಯಾ? ಕತೆ ಹೇಳ್ಬೇಡ. ಯಾರು? ನೀವು ವಾಟರ್ ಅಂತ ಕರಿತೀರಲ್ಲ, ಅವಳು ತುಂಬಾ ಒಳ್ಳೆಯವಳು. ನಿಜವಾಗ್ಲೂ? ಅವಳ ಬಗ್ಗೆ ನಿಂಗೆ ಹೆಂಗೆ ಗೊತ್ತು? ತುಂಬಾ. ಅದನ್ನ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ನೀನೇನು ಅವಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿರೋಷ್ಟು ಏನು ಗೊತ್ತಿಲ್ಲ. ಸರಿ, ಕ್ಲೌಡಿಂದ ನಿಮಗೇನಾಗಬೇಕಾಗಿತ್ತು? ಅವನು ಮತ್ತೆ ಡಾಕ್ ಲಿಂಕ್ ಆಗಿದ್ದಾರೆ ಅನ್ಸುತ್ತೆ. ಅವನು ಗೊತ್ತಿಲ್ಲದೆ ಅವನೊಳಗೆ ಡಾಕ್ ಟೆಕ್ನಾಲಜಿನ ಇಂಜೆಕ್ಟ್ ಮಾಡಿದ್ದಾನೆ ಅನ್ಸುತ್ತೆ. ಅದಿರೋದು ಅವನಿಗೆ ಹೇಗೆ ಗೊತ್ತಿರುತ್ತೆ? ಗೊತ್ತಾಗಲ್ಲ. ಮತ್ತೆ ನೀವು ನಂಗೇನು ಆಫರ್ ಮಾಡ್ತೀರಾ? ಸೊ ನೀಲ್ ಇದ್ರಲ್ಲೆಲ್ಲ ಇದ್ದಾನೆ. ಅವ್ರು ಹುಡುಕೋಕ್ಕೂ ಮುಂಚೆ ನಾನು ಅವನ್ನ ಹುಡುಕ್ಬೇಕು. ವ್ಯಾಲ್, ಅದು ಯಾರನ್ನು ಗೊತ್ತಾಯ್ತಾ? ನಾನು ಯೋಚನೆ ಮಾಡಿದಷ್ಟು 411 ಸಿಮಿಲ್ನ ಕೊಂದಿದ್ದಾರೆ ಅನ್ಸುತ್ತೆ. ನನಗೆ ಹಾಗನ್ಸಲ್ಲ. ಅದ್ ಹೇಗೆ ಹೇಳ್ತ್ಯಾ? ಫ್ರೆಂಡ್ಸ್ನ ಕಾಪಾಡೋಕ? ಅವ್ರು ನನ್ನ ಫ್ರೆಂಡ್ಸ್ ಅಲ್ಲ, ಯಾವತ್ತೂ ಅಲ್ಲ. ಅದು ಹೌದು. ಅದು ಬರೀ ಕೆಲಸ ಅಷ್ಟೇ. ಮತ್ತೆ ಎಮಿಲ್ ಕೂಡ ಕೆಲಸ ಮಾಡ್ತಿದ್ಲಾ? ನೀನೇ ಅವಳನ್ನ ಕೊಂದಿರಬಹುದು. ಖಂಡಿತ ಇಲ್ಲ. ನನಗೆ ಫ್ಯಾಮಿಲಿ ಅಂತ ಇರೋದು ಎಲಿಮೆಂಟ್ಸ್ ಮಾತ್ರ. ನಾನ್ ನಿನ್ನ ನಂಬಲ್ಲ. ಅದೆಲ್ಲ ಆಗ. ಎಮಿಲ್ ಕೂಡ ಹಾಗೆ ಅಲ್ವಾ? ಅವ್ರು ಬರ್ತಾ ಇದ್ದಾರೆ. ಯಾರು? 411. ನಾವು ಹೊರಡ್ಬೇಕು. ನಡೀರಿ. ಕ್ಲೌಡ್ನ ಈಗಲೇ ಸರೆಂಡರ್ ಮಾಡಿ. ಇವರನ್ನೆಲ್ಲ ಬಿಟ್ಟು ಬಂದೆ ಅಂದೆ. ಆದ್ರೆ ಇದನ್ನ ನೋಡಿದ್ರೆ ಹಾಗ ಅನ್ನಿಸ್ತಿಲ್ಲ. ಯಾರು ನೀವು? ಟಿ ಜಿ, ಏನಾಯ್ತು ನಿಂಗೆ?
ಗೆಳೆಯಂಗೋಸ್ಕರ ತ್ಯಾಗ ಮಾಡಲೇಬೇಕು. ಅದರಲ್ಲೂ ನಿನ್ನಂಥ ಗೆಳೆಯ ಮೋಸ ಮಾಡಿ ಶತ್ರುಗಳ ಹತ್ರ ಹೋದಾಗ. TG, ಐ ಆಮ್ ಸಾರಿ. ನಾನು ತೋರಿಸ್ತೀನಿರೋ. ನಡೀರಿ ಹೋಗೋಣ. ಜ್ವರ ಇದೆ ಅಂತ ಕಾಣುತ್ತೆ. ಮಾನೆಸ್ಟರಿ ಕರ್ಕೊಂಡು ನಡೀರಿ. ಇವನ್ ಬಯೋಸ್ಕ್ಯಾನರ್ ಕೆಲಸ ಮಾಡ್ತಿಲ್ಲ. ಗೋಲ್ಡ್, ನಿನ್ನ ಕನ್ಸಲ್ಲಿ ಡಾಕ್ ಇವನಿಗೇನೋ ಹೇಳ್ತಾ ಇದ್ದ ಅಂತ ಹೇಳ್ದೆ ಅಲ್ವಾ? ವುಡ್, ಫೈರ್, ಮರ್ಸನರೀಸ್ನ ಫಾಲೋ ಮಾಡಿ. ಆ ಡಾಕ್ ಅವ್ರ ಹತ್ರನೇ ಇರ್ಬೋದು. ಕ್ಲೌಡ್ಗೆ ಅವನು ಏನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಗೋಲ್ಡ್, 411ನ ಫಾಲೋ ಮಾಡು. ಅವ್ರ ಜೊತೆ ಜಗಳಕ್ಕೆ ಇಳಿಬೇಡ, ನಿನ್ನ ಮುಗಿಸ್ಬಿಡ್ತಾರೆ. ನೋಡು, ಒಂದು ವಿಷಯ ತಿಳ್ಕೊ, ಎಮಿಲ್ ಅಂದ್ರೆ ನಂಗೆ ತುಂಬಾ ಗೌರವ. ಇನ್ನೊಂದ್ಸಲ ಅವಳ ಹೆಸರು ಹೇಳ್ಬೇಡ. ಅವಳ ಬಗ್ಗೆ ಮಾತಾಡೋದಿರ್ಲಿ, ಅವಳ ಹೆಸರು ಕೂಡ ಹೇಳೋ ಯೋಗ್ಯತೆ ಇಲ್ಲ. ನೋಡಿ ನೋಡಿ, ಇವೆಲ್ಲ ನಿಲ್ಸಿ. ಕ್ಲೌಡ್ನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲೇ ಯಾಕೆ ಬಿಟ್ಟು ಹೋಗ್ಬಾರ್ದು ಇವ್ನ? ಸತ್ರೆ ಸಾಯ್ಲಿ. ನೋಡು, ನೀನ್ ನನ್ನ ಬಗ್ಗೆ ಏನ್ ಬೇಕಾದ್ರೂ ತಿಳ್ಕೊ, ನಾನು ಅವಳನ್ನ ಕೊಂದಿಲ್ಲ. ನೀನ್ ಕೊಂದಿಲ್ದೇ ಇರ್ಬಹುದು, ನೀನ್ ಅವಳನ್ನ ಕೈಯಾರೆ ಕೊಂದಿಲ್ದೇ ಇರ್ಬಹುದು, ಆದ್ರೂ ನೀನು ಅವಳ ಸಾವು ಕಾರಣ. ಇನ್ ಜಗಳ ಮಾಡಬೇಡ, ಸಾಕು, ನಿಲ್ಸು. ಆಗಿದ್ದಾಗೋಯ್ತು. ಪಾಸ್ಟ್ನ ಚೇಂಜ್ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡು, ಇಲ್ಲೇ ರೆಸ್ಟ್ ತಗೋ, ಎನರ್ಜಿ ಉಳಿಸ್ಕೋ. ಅವು ನಮ್ಮವನು. ಹೋಗಿ, ನಾನು ಇವ್ರನ್ನ ತಡಿತೀನಿ. ನೀನ್ ಕತೆ ಮುಗೀತು.
ಛೇ, ವಾಟ್ ಕೇಳಿಸ್ತಾ ಇದೆಯಾ? ವಿನ್, ಡ್ಯಾಮ್ ಇಟ್. ನೇಲ್. ದಾರಿ ತಪ್ಪಿದ್ಯಾ ಅನ್ಸುತ್ತೆ. ನಮ್ ಜೊತೆ ಬಾ, ದಾರಿ ತೋರಿಸ್ತೀವಿ. ನಿಮ್ಮ ಆಫರ್ಗೆ ಥ್ಯಾಂಕ್ಸ್. ಅದು ಬಾ ಅಂತ ನಂಗೆ ಹೇಳ್ತಿದ್ದೀನಲ್ಲ. ನಿನಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನಿನಗೆ ಆಯ್ಕೆ ಮಾಡಕ್ ಹೇಳಲಿಲ್ಲ. ನೀನ್ ನಮ್ ಜೊತೆ ಬರ್ತಿದ್ಯಾ? ಬನ್ನಿ. ಅದನ್ನೇನು ಆಫರ್ ಅನ್ಕೊಂಡಿದ್ಯಾ? ನೀವು ದಾರಿ ತಪ್ಪಿದ್ದೀರಾ. ನಿನಗೆ ಹೇಗೆ ಗೊತ್ತು? ನಿನಗೆ ನಮ್ಮ ಟೀಮ್ ಇಷ್ಟ. ಅದಕ್ಕೆ ಕಾರಣ ಇದೆ, ಆದರೆ ನೀವು ಒಳ್ಳೆ ದಾರಿಲಿ ಹೋಗ್ಬೋದಿತ್ತು. ಎಷ್ಟು ಬೇಗ ಬಂದ್ಬಿಟ್ರಿ. ಮುಂದಿನ ಸಲ ನನ್ನ ಉಸಿರು ನಿಲ್ಲೋದ್ರೊಳಗೆ ಬರ್ತೀರಾ ತಾನೆ? ಕಾಲ್ ಮಾಡ್ಬೇಕಿತ್ತು. ನಾ ಮಾಡಿದೆ. ನನ್ನ ಬಯೋಸ್ಕ್ಯಾನರ್ ಕೆಲಸ ಮಾಡಲಿಲ್ಲ ಅನ್ಸುತ್ತೆ. ನನಗೆ ತೊಂದರೆ ಆಗ್ತಿರೋದಕ್ಕೆ ಅದು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಓ, ರೆಡಿ ಹೋಗೋಣ. ಈ ಕಡೆಗೆ ಎಲ್ರು ಕಾಯ್ತಾ ಇದ್ದಾರೆ. ಎಲ್ಲ ಹದಗೆಡಕ್ಕೂ ಮುಂಚೆ ನಾನು ನನ್ನ ಕ್ಲಾನ್ಗೆ ಹೇಳಬೇಕು. ಮಾನೆಸ್ಟ್ರಿ ಹತ್ರ ಸಿಗ್ತೀನಿ. ಇದೇ ಅದು. ಹಾಯ್ ಕ್ಲೌಡ್, ತುಂಬ ದಿನ ಆಯ್ತು ನೋಡಿ. ನೀನು ನೋಡಿದ್ರೆ ಪಾಪ ಅನ್ಸುತ್ತೆ. ನಾನು ಇವನನ್ನು ನೋಡ್ಕೋತೀನಿ. ವಾಟರ್ಗೆ ಹೆಲ್ಪ್ ಮಾಡಬೇಕಾದ್ರೆ ನನಗೆ ಹೇಳು. ಸರಿ. ಮಳೆ ಜೋರಾಗೋಕ್ಕೂ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ಸರಿ ಸರ್, ಹೋಗೋಣ. ಮಾನಿಸ್ಟರಿಗೆ. ಏನಾಯ್ತು?
ಡೇವ್ ನನಗೆಲ್ಲ ಹೇಳ್ದ. ಆ ಬಾರಲ್ಲಿ ನೀನ್ ಏನ್ ಮಾಡ್ತಾ ಇದ್ದೆ? ನನಗೆ ಅಷ್ಟೇನು ನೆನಪಿಲ್ಲ. ಕುಡಿಯೋದು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಅಲ್ಲ, ನೀನ್ ಆ ಜಾಗಕ್ಕೆ ಏನಕ್ಕೆ ಹೋದೆ ಅಂತ ಹೇಳು. 411ನ ಭೇಟಿ ಮಾಡೋದಕ್ಕಾ? ಏನು ತಮಾಷೆನಾ? ಇಲ್ಲ, ನಾನು ಒಬ್ಬನೇ ಇದ್ದು ಯೋಚನೆ ಮಾಡಬೇಕಿತ್ತು. 411 ಸುಮ್ಮನೆ ಬಂದಿದ್ದು ಅಲ್ವಾ? ವೆಲ್, ಆಗ ಬಾರ್ ಒಳಗಡೆ ಒಬ್ಬ ಬಂದ. ಟ್ರೆಂಚ್ ಕೋಟ್ ಹಾಕೊಂಡಿದ್ದ, ಸನ್ ಗ್ಲಾಸಸ್ ಹಾಕೊಂಡಿದ್ದ. ಇನ್ನೊಂದು ವಿಷಯ ಅಂದರೆ, ಅಷ್ಟು ಕತ್ಲಿದ್ರು ಅವನದನ್ನು ತೆಗಿಲಿಲ್ಲ. ಅವನಿಗೆ ಭಯ ಆಯ್ತು ಅನ್ಸುತ್ತೆ. ಆಮೇಲೆ 411 ಬಂದರು. ಅವನ ಹತ್ರ ಡೈರೆಕ್ಟಾಗಿ ಹೋದರು. ಮುಂಚೆನೇ ಪರಿಚಯ ಆಯಿತು ಅನ್ಸುತ್ತೆ, ಡಾಕ್ ಅಂತ ಕರೀತಾಯಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವನ್ನ ಹರಾಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾ ಏನಾದರೂ ಮಾಡಿ ಅವನ್ನ ಉಳ್ಸೋಣ ಅಂತ ಹೋದೆ. ನೀನು ಅವ್ರ ಜೊತೆ ಸೇರ್ಕೋಬೇಕಾಗಿತ್ತು. ಮತ್ತೆ ಸುಮ್ಮನೆ ಇರೋಕ್ಕಾಗತ್ತಾ? ಹೊಡಿತಾ ಇರೋದು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಫೈಟ್ ಮಾಡಬೇಕಾದ್ರೆ ಬೂಸ್ಟರ್ ಕೂಡ ಕೊಟ್ಟ. ಹೋಗೋಕ್ಕೂ ಮುಂಚೆ ಕೆಲವು ವಸ್ತುಗಳನ್ನ ತಗೋಬೇಕು. ಸರಿ. ಡಾಕೋಗೆ ಏನಾಯ್ತು? ಫೈಟ್ ನಡೀತಾ ಇರ್ಬೇಕಾದ್ರೆ ಓಡೋದ. ನಾನು ಹುಡುಕೊಂಡು ಹೋದೆ, ಆದರೆ ಸಿಗಲಿಲ್ಲ. ಸ್ವಲ್ಪ ಬೇಗ ಹೋಗ್ಬೇಕು. ಮೊದಲು ನಾನು ಕ್ಲೌಡ್ ಹುಷಾರಾಗೋ ಹಾಗೆ ಮಾಡಬೇಕು. ಸರಿ ಸರಿ, ಹೋಗೋಣ. ನೀಲ್ ಅಥವಾ ಕ್ಲೌಡ್ ಅಂತ ಕರಿಬೇಕಾ? ಏನ್ ಹೊಳಿತಾ ಇದೀಯ ನೀನು? ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಇಷ್ಟು ಬೇಗ ಹೊರಟ್ಬಿಟ್ಯಾ? ನಮಗೆ ತೊಂದರೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದು ನಾನಿರೋವಾಗ ಸಾಧ್ಯನೇ ಇಲ್ಲ. ಯಾಕೆ ಇವನಿಗೋಸ್ಕರ ಹೀಗೆ ಮಾಡ್ತಾ ಇದ್ಯಾ? ಏನಿದೆ ಇವನಲ್ಲಿ? ಏನಾ ಅಷ್ಟೊಂದೆಲ್ಲ ಮಾಡಿದ್ಮೇಲೆ, ಅದರಲ್ಲೂ ನಮ್ಮ ಹುಡುಗರಿಗೆ ಹಾಗೆಲ್ಲ ಮಾಡಿದ್ಮೇಲೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಮುಂದೆ ಬರಬೇಡಿ. ನೀನ್ ಯಾಕೆ ಅವನನ್ನು ಕಾಪಾಡ್ತಾ ಇದ್ಯಾ? ಯಾಕಂದ್ರೆ ಇವನು ಒಂದು ಎಲಿಮೆಂಟ್, ನಮ್ಮಲ್ಲಿ ಒಬ್ಬ.
ಕ್ಲೌಡ್ ಓಡ್ ಹೋಗು, ನಾನ್ ನೋಡ್ಕೋತೀನಿ. ನೀನು ಇವನ್ನ ನೋಡ್ಕೋ. ಛೇ, ನಿನ್ನ ಅದೃಷ್ಟ ಚೆನ್ನಾಗಿತ್ತು. ನಡಿ ಇಲ್ಲಿಂದ ಹೋಗೋಣ. ಎಲ್ಲರೂ ಫೋರ್ಸಸ್ ಸೇರ್ಕೊಳ್ಳೋಣ. ಮುಂಚೆನೂ ಜೊತೆಲಿ ಕೆಲಸ ಮಾಡಿದೀವಿ, ಈಗ್ಲೂ ಜೊತೆಲಿ ಕೆಲಸ ಮಾಡೋಣ. ಅದರಿಂದ ನಮಗೇನ್ ಸಿಗುತ್ತೆ? ನೀವು ಡಾಗ್ ನ ಹುಡ್ಕೋಕ್ ಸಹಾಯ ಮಾಡಿ, ನಾವು ಇಂಟೆಲ್ ನ ಶೇರ್ ಮಾಡ್ತೀವಿ. ಓ, ಡಾಕ್ ನ ಲ್ಯಾಬ್ ಅಸೆಸ್ ML ನ ಕೊಟ್ಟಲ್ಲ, ಅದೇ ತರನ? ನಾವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ವಿ. ಅವಳು ಎಲಿಮೆಂಟ್ಸ್ ನ ಭಾಗ ಆಗಿದ್ಲು. ನೀನು ಅವಕಾಶನ ಬಳಸ್ಕೊಳ್ದೆ ತಪ್ಪು ಮಾಡ್ದೆ. ಅವಳು ಯೂಸ್ಲೆಸ್. ಅವಳಲ್ಲಿ ಏನೂ ಇರ್ಲಿಲ್ಲ. ನಿನ್ನಲ್ಲೂ ಅಷ್ಟೇನೆ. ಅವರ GPS ನ ಡಿಸೇಬಲ್ ಮಾಡಿ. ಅವರ ಬಯೋ ಸೆಂಟರ್ನ ಯಾರು ಟ್ರ್ಯಾಕ್ ಮಾಡಬೇಡ. ನೋಡ್ರಪ್ಪ, ನೋಡಿ ಯಾರು ಬಂದಿದ್ದಾರೆ ಇಲ್ಲಿ. ಏನ್ ಮಾಡ್ತಿದ್ಯ ನೀನ್ ಇಲ್ಲಿ? ಡಾಕಿಗೆ ಏನ್ ಮಾಡಿದ್ರಿ? ಅವನ ಹತ್ರ ಬೇಕಿರೋದೆಲ್ಲ ತಗೊಂಡಾಯ್ತು. ಅದೇ ಎಂತರ ML ತರ. ಅವಳ ಹೆಸರೇನು? ಆ ವಾಟರ್. ನೀನ್ ಯಾಕೆ ಬದುಕುಳಿದೆ ಅಂದ್ರೆ ನೀ ಯಾವತ್ತೂ ಯೂಸ್ಫುಲ್ ಇರ್ಲಿಲ್ಲ. ನಾನ್ ಡೀಲ್ ಮಾಡ್ತೀನಿ. ನೀನು ಇದ್ಯಾವಾಗಿಂದ ಶುರುವಾಯ್ತು? ಅದೇ ಆ ಡಾಕ್ ಅಂತ ಕರೀತಾರಲ್ಲ, ಅವನು ಸಹಾಯ ಮಾಡಿದಾಗಿಂದ. ಬಾರಲ್ಲಿ 411 ಕಾಪಾಡಿದ್ದೆ. ನಂಗೊಂದು ಬೂಸ್ಟರ್ ಶಾಟ್ ಕೊಟ್ಟಿದ್ದ. ಅವತ್ತಿಂದ ನಂಗೆ ಈ ರೀತಿ ಆಗ್ತಾ ಇದೆ. ಬೂಸ್ಟರ್ ಶಾಟಾ? ಎಲ್ಲಿ? ಅದು ಬೂಸ್ಟರ್ ಅಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ ಬಯೋಸ್ಕ್ಯಾನರ್ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಇದಕ್ಕೆ ಎಲ್ರು ಹಿಂದೆ ಬಂದ್ರು ಅನ್ಸುತ್ತೆ. ಕರ್ಕೊಂಡ್ ಹೋಗ್ಲಿ. ವಾಟರ್, ಏನ್ ಮಾತಾಡ್ತಿದ್ಯಾ? ಹೌದಾ? ಅವನು 411 ನ ಭಾಗ ಆಗಿದ್ದು ನಮ್ಗೆಲ್ಲ ಯಾಕೆ ಹೇಳ್ತಿಲ್ಲ? ಓ, ಗೊತ್ತಾಯ್ತಾ? ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಅವಳು ನನ್ ಸಿಸ್ಟರ್. 411s ಬರ್ತಾ ಇದ್ದಾರೆ. ನಾವಿವಾಗ ಹೊರಡ್ಬೇಕು. ಅದು ಕೋಡ್. ಶುದ್ಧವಾದ ಗಾಳಿ ಬರ್ಬೇಕು ಅಂತ ಲ್ಯಾಬ್ನಲ್ಲಿ ಇಂಜಿನಿಯರ್ ಮಾಡಿರುವಂಥದ್ದು. ಡಾಕ್ ಬಾರ್ನಲ್ಲಿ ಇಂಜೆಕ್ಟ್ ಮಾಡಿದ್ದು. ಅದು ಒಬ್ರಿಗೆ ಮಾತ್ರ ಅಲ್ಲ, ಅದಕ್ಕೆ ನೀಲ್ ಬಯೋಸ್ಕ್ಯಾನರ್ ಓವರ್ಲೋಡ್ ಆಗ್ತಿರೋದು. ಅವನ್ ಸಾಯ್ತಿದ್ದಾನೆ. ನೀನೇ ML ನ ಕೊಂದಿದ್ದು. ನನಗ್ ಹಾಗ ಅನ್ಸಲ್ವಲ್ಲ. ಏನ್ ಹೇಳ್ತಾ ಇದ್ಯಾ? ನಾನು ಅವಳು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅವಳು ಲ್ಯಾಬಲ್ ಕೆಲ್ಸ ಮಾಡೋದ್ ಗೊತ್ತಿತ್ತು. ಕೋಡ್ನ ನಮ್ಗೆ ಸ್ಮಗಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ನಿಮ್ ಜೊತೆ ಯಾಕೆ ಕೆಲ್ಸ ಮಾಡೋಕ್ ಒಪ್ಕೋತಾಳೆ? ಇಲ್ ನೋಡು, ಅವಳು ನಿಜವಾಗ್ಲೂ ಒಳ್ಳೆಯವಳೆ. ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಅವಳು ಗೊತ್ತಿತ್ತು ನಮಗ್ ಕೋಡ್ ಬೇಕು ಅಂತ. ಅದು ನಮ್ ಮಗಂಗೋಸ್ಕರ, ಈ ಜಗತ್ಗೆ ಅಂತಾನೆ ಲ್ಯಾಬ್ ಅಲ್ಲಿ ಕೋಡ್ ಕಂಡು ಹಿಡ್ದಿರೋದನ್ನ ಹೇಳಿದ್ಲು. ನಮಗ್ ಕೊಡೋದಕ್ಕೆ ಒಪ್ಕೊಂಡ್ಲು.
ಮತ್ತೆ ನದಿ ಹತ್ರ ಹೆಣ್ಣಿನ ದೇಹ ಇದೆ ಅಂತ ಹೇಳ್ದಾಗ ಅವಳೆ ಅಂತ ಗೊತ್ತಾಯ್ತು. ಅವನ್ ಚೀ ಓಡ್ತಾನೆ ಇದೆ. ಏನಾದ್ರೂ ಮಾಡ್ಬೇಕು. ಬೇಕಾದ್ರೆ ನಾನ್ ಸಹಾಯ ಮಾಡ್ತೀನಿ. ಕೂತ್ಕೋ ಕೂತ್ಕೋ. ಹಲೋ ನೀಲ್. ನಿಮ್ ಚೀನಾ ಕರಿ. ಇಲ್ಲಿಗ ಈಗ್ಲಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೀನೀಗ ಫ್ರೆಂಡ್ ನೀಲ್. ಎಲ್ಲ ಮರ್ತು ಹೋಗಿದೀವಿ. ನಾವ್ ಅವನನ್ನ ನೋಡ್ಬೇಕು. ಕೋಡ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅವನ್ ಬೇಗ ಹೀಲ್ ಆಗ್ತಾನೆ ಮತ್ತೆ ಬೇಗ ಶುದ್ಧ ಗಾಳಿ ಸಿಗುತ್ತೆ. ಇಲ್ಲ, ಮೆಡಿಟೇಟ್ ಮಾಡ್ತಾ ಇದ್ದಾನೆ. ಅವನಿವಾಗ ಅಲ್ಲಾಡಲ್ಲ. ತಮಾಷೆ ಮಾಡ್ಬೇಡಿ. ಸರಿ, ಹಾಗಾದ್ರೆ ಕ್ಲೌಡ್ ನಮ್ ಜೊತೆನೆ ಇರ್ತಾನೆ. ಡಾಕ್ ನಿಮಗೆ ಕೋಡ್ ಕೊಡದೇ ಇರೋದಕ್ಕೆ ಕಾರಣ ಇದೆ. ಸಾರಿ, ನನ್ನ ಕೈಲಿ ಆಗ್ಲಿಲ್ಲ. ಇಲ್ಲ ಇಲ್ಲ, ನಿಂಗೇನು ಆಗಲ್ಲ, ನಿಂಗೇನು ಆಗಲ್ಲ. ನಮ್ಗಿನ್ನೇನ್ ಕೋಡ್ ಸಿಗುತ್ತೆ. ಆದಷ್ಟು ಬೇಗ ನಾವು ನಮ್ಮ ಮಗುನ್ ಜೊತೆ ಇರ್ತೀವಿ. ಎಲ್ಲ ತುಂಬಾ ಖುಷಿಯಾಗಿರ್ತೀವಿ. ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಡ್ಕೋಬೇಡಿ. ಅವನ್ನ ಕಳಿಸ್ಕೊಡಿ. ಏನ್ ಜೋಶು ಗುರು, ನೀವು ನಿಮ್ ಫ್ರೆಂಡ್ನ ಜಾಯ್ನ್ ಆಗ್ಬೋದು. ಅದೇ ಗೋಲ್ಡ್ ಅಂತ ಕರಿತೀರಲ್ಲ. ಗೋಲ್ಡ್ ಎಲ್ಲಿ? ಸತ್ತೋದ. ಯಾರು ಸಾಯಿಸಿದ್ದು? ನೀನಾ? ಇಲ್ಲ, ಅದು ನಾವು. ನೀವಾ? ನೀವು ಮಸ್ತ್ ಮಜಾ ಮಾಡಿ ಗೆದ್ದು ಬನ್ನಿ. ಟ್ರೈಟರ್ಸ್. ನಾವ್ಯಾಕೆ ಅಷ್ಟ್ ನಿಯತ್ತ ಕೆಲಸ ಮಾಡ್ಬೇಕು? ನಮ್ಗೆ ಇಲ್ಲಿಗಿಂತ ಅಲ್ಲಿ ತುಂಬಾನೇ ಚೆನ್ನಾಗಿ ದುಡ್ಡು ಸಿಗ್ತಾ ಇದೆ. ಅರ್ತ್ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ನಿಮಗೆ ಏನೆಲ್ಲ ಮಾಡಿದ್ದಾರೆ? ಕೇಳಿದ್ಯಾ? ನೀನೇ ಹೇಳು. ಅವ್ರು ನಮ್ಗೆ ಏನಪ್ಪಾ ಮಾಡಿದ್ದಾರೆ? ಏನು ಮಾಡಿಲ್ಲ. ನಮ್ಮನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದೀರಾ.
ಎಸ್, ನೀವು ನಿಯತ್ತಾಗಿರ್ತೀರಾ ಅನ್ಕೊಂಡೆ. ನಿಯತ? ನಾವು ನಿಯತ್ ಕಳ್ಕೊಳ್ಳೋ ಹಾಗೆ ಮಾಡಿದ್ದೆ ನೀವು. ಹೇಗೆ? ಯಾಕೆ? ಯಾಕ? ಕೋಟಿ ಕೋಟಿಗಟ್ಲೆ ದುಡ್ಡು ಸಿಗತ್ತಲ್ಲ. ನಾವು ಡಿಸೈಡ್ ಮಾಡ್ಬೋದು ಯಾರಿಗೆ ಒಳ್ಳೆ ಗಾಳಿ ಹೋಗ್ಬೇಕು ಅಂತ. ಎಲಿಮೆಂಟ್ಸ್ ಬದುಕೋದು ಹೀಗಲ್ಲ. ನೀವು ಹೀಗೆ ಮಾತಾಡಬಾರ್ದು. ಡೂಡ್, ಎಷ್ಟು ದಿನ ಅಂತ ನಾವು ಬಡವರಾಗಿರೋದು? ಡ್ಯೂಡ್, ಏನ್ ಮಾತಾಡ್ತಿದ್ಯಾ? ತಪ್ಪು ಯಾರ್ದೂ ಇಲ್ಲ, ನಿಂದೊಬ್ಬಂದೆ. ನಾನಾ? ಹೌದು. ವಾಟರ್ ಲ್ಯಾಬ್ ಕೆಲ್ಸದ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕಾದ್ರೆ ನಾವು ನಿನ್ನ ಆಫೀಸ್ ಹತ್ರ ಬಂದಿದ್ವಿ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಹುಡ್ಕೋ ದಡ್ಡ ಜನಗಳು ನೀವೆಲ್ಲ. ಅದಕ್ಕೆ ನಾವು ಮಾರ್ಕಸ್ ಹತ್ರ ಒಂದು ಡೀಲ್ ಮಾಡ್ಕೊಂಡ್ವಿ, ಇಂಟೆಲ್ ಇಟ್ಕೊಂಡು ಫಂಡ್ಸ್ ಹಂಚೋದು. ಅವನು ಹೋಗಿದ ತಕ್ಷಣ ನಾವು ಮಾರ್ಕಸ್ಗೆ ವಿಷಯ ತಿಳಿಸಿದ್ವಿ. ಮತ್ತೆ ಉಳ್ದಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅವಳು ಸಹಕರಿಸಿದ್ದಿದ್ರೆ ಬದುಕಿರ್ತಿದ್ಲು, ಆದ್ರೆ ಅವಳು ರಿಸರ್ಚ್ನ ಬಿಟ್ಕೊಡ್ಲೇ ಇಲ್ಲ. ನಾಚಿಕೆ ಆಗ್ಬೇಕು. ಅದಕ್ಕೆ ಮಾರ್ಕಸ್ ಏನ್ ಮಾಡ್ಬೇಕೋ ಅದನ್ನೇ ಮಾಡಿದ್ರು. ನಾನ್ ಇದುವರೆಗೂ ಕ್ಲೌಡ್ ಮಾಡಿದ್ದು ಅನ್ಕೊಂಡಿದ್ದೆ. ಈ ಕೆಲ್ಸ ನಿಮ್ಮಿಬ್ಬರ್ದ? ಖುಷಿ ಆಗತ್ತೆ. ನಿಮ್ ಕಣ್ಮುಂದೆ ಎಲ್ಲ ಮಾಡ್ತಿದ್ರೆ ನಿಮಗೆ ನಮ್ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಮೆಡಿಕ್ಯಾನ್ ನಿಮ್ನ ಸುಮ್ಮನೆ ಬಿಡಲ್ಲ. ಕೋಡ್ಗೋಸ್ಕರ ನಿಮ್ಮ ಹತ್ರ ಹುಡುಗರನ್ನ ಕಳಿಸ್ತಾರೆ. ಮೆಡಿಕ್ಯಾನ್ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರ ಅಂಗಡಿ ಮುಚ್ಕೊಂಡು ಹೋದ್ರು. ಈಗ ನೀವು ಸಾಯೋ ಸಮಯ.
ನಿಮ್ಮ ಕ್ಲಾನ್ನ ಕರೀರಿ, ನಮಗೆ ಸಹಾಯ ಬೇಕು. ನೋಡಿದ್ರಾ, ಮತ್ತೆ ನಿಮ್ಮನ್ನ ಕಾಪಾಡೋದಕ್ಕೆ ಕ್ಲೌಡೇ ಬೇಕಾಯ್ತು. ಓ ಸುಮ್ನಿರ್ತೀಯಾ? ಮೆಡಿಕ್ಯಾನ್ ಲಿಕ್ವಿಡೇಟ್ ಆಗಿದೆ. ತಮ್ಮ ಅದ್ಭುತ ಆಸ್ತಿನ ನಮಗೆಲ್ಲ ಬಿಟ್ಟು ಹೋಗಿದೆ. ಭೂಮಿ ಶುದ್ಧ ಗಾಳಿನ ಮತ್ತೆ ರೀಜನರೇಟ್ ಮಾಡ್ತಾ ಇದೆ. ನಿಧಾನ ಆಗ್ಬೋದು. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಎಲ್ಲವೂ ಸರಿ ಹೋಗೋದಕ್ಕೆ 1 ವರ್ಷ ಆಗ್ಬೋದು. ಕೋಡ್ ನ ರಿಕವರ್ ಮಾಡಿ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಉಚಿತವಾಗಿ. ಇದನ್ನ ಮೆಡಿಕ್ಯಾನ್ ಅವರ ಸೆಟ್ಲ್ಮೆಂಟ್ ಅಂತಾನೆ ಅನ್ಕೋಬಹುದು. ಕ್ಲೌಡ್, ಎಷ್ಟು ದಿನ ಆಯ್ತು ನೋಡಿ. ಹೇಗಿದ್ಯಾ ನೀನು? ಹೋಗೋಣವಾ? ನಡಿ ಹೋಗೋಣ. ಓ, ಇನ್ನೂ ಡೈಲಾಗ್ ಇದೆಯಾ? ಹೋಗ್ತೀನಿ. ಅಯ್ಯೋ ಅಯ್ಯೋ, ಓ ಇದು ಸರಿಯಾಗಿ ಆಗ್ಲೇ ಇಲ್ಲ. ಏನಾಗಿಲ್ಲ ತಾನೆ? ಆರಾಮಾಗಿದ್ಯಾ? ಹೋಗಿ, ಎಲ್ಲ ಹೋಗಿ. ಟಿಜಿ, ಏನಾಯ್ತು ನಿಂಗೆ? ಸೊ ಡಾಕ್ ನೀನೇನಾ? ಓ, ಇದನ್ ಬೇರೆ ಇಟ್ಕೊಂಡಿದ್ಯಾ? ಎಲ್ಲಿ ನೋಡ್ತೀನಿರು. ಅಯ್ಯೋ, ಡೈಲಾಗ್ ಮಿಸ್ ಆಯ್ತು. ಸಾರಿ ಸಾರಿ. ಆಕ್ಷನ್. ಮಾಡ್ತಾ ಇರಿ.
ಮುಖ ನೋಡ್ಕೊಳ್ಳಿ. ಬ್ಯಾಟ್ ಟೇಕ್. ಇದ್ದಿದ್ದು ಏನು ಅಷ್ಟೊತ್ತ ಹೇಳೋದಕ್ಕೆ? Go. Come on, go. ಲಾಕ್ ಆಗಿದೆ. ಅಯ್ಯೋ ಇದೇನಿದು? ನನಗೇನು ಆಫರ್ ಮಾಡ್ತೀರಾ? ತಗೊಳ್ಳಿ ಡೈಲಾಗು. ಮತ್ತೆ ನ್ಯೂಸ್ ಗೊತ್ತಾದಾಗ ಸೆಟ್ ಅವರು ಸೈಲೆಂಟ್ ಆಗಿರಿ. ರೆಡಿ